ಸ್ಪೀಕರ್ ಆಗಿದ್ದಾಗ ಒಂದು ಸ್ವಾರಸ್ಯಕರ ವಿಚಾರ ನಡೀತು. ಬಹುಶಃ ಅದ್ರ ಬಗ್ಗೆ ಇನ್ನು ಯಾರು ಕೇಳಿದಾರೋ ಇಲ್ವೋ, ಇವತ್ತು ನೀವು ಸಿಕ್ಕರಿ ಕೇಳ್ತಾ ಇದ್ದೀನಿ. ನಿಮ್ಮದೇ ಪಕ್ಷದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ನಿನ್ನ ಕೈಯಲ್ಲಿ ಕಬ್ಬಣ ಕೊಡ್ಬೇಕು ಮಾರಾಯ ಅಂತಂದ್ರೆ ಯಾಕೆ ಅಷ್ಟ ಆಕ್ರೋಶಭರಿತರಾಗಿದ್ರಿ? ಎಲ್ಲರ ಕೈಯಲ್ಲಿ ಕಬ್ಬಣ ಕೊಡುವಂತ ಪರಿಸ್ಥಿತಿ ಏನ್ ಬಂತು? ಹಾಗೆ ನಮ್ಗೀಗ ಅಧಿವೇಶನವನ್ನು ಚೆನ್ನಾಗಿ ನಡೆಸಬೇಕು, ಸೌಹಾರ್ದಯುತವಾಗಿ. ಈ ಅಧಿವೇಶನದಲ್ಲಿ ಯಾವಾಗ ಶಾರ್ಟ್ ಸರ್ಕ್ಯೂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವೂ ಕೂಡ ಸರಿ ಇರ್ತದೆ, ಸಡನ್ ಆಗಿ ಸ್ಟಾರ್ಟ್ ಆಗಿ ಬಿಡ್ತದೆ. ಅದೊಂದು ಸ್ಟಾರ್ಟ್ ಆದ್ರೆ ಮತ್ತೆ ಎಲ್ಲಿ ಹೋಗಿ ಮುಡ್ತಂದಲ್ಲಿ ಕೂಡ ಸಾಧ್ಯ ಇಲ್ಲ. ಇದು ಆದ್ರೆ ನನ್ನ ಇಲ್ಲಿ ಬ್ಯಾಲೆನ್ಸ್ ತಪ್ತದೆ. ಯಾಕೆ ನಾನು ಲಿಮಿಟೆಡ್ ಟೈಮ್ ಅಲ್ಲಿ ಎಜೆಂಡಾ ಮುಗಿಸಬೇಕು, ಕ್ವಶನ್ ಮುಗಿಸಬೇಕು, ಬಿಲ್ ಮುಗಿಸಬೇಕು. ಅದಾದ್ರೆ ಮಾತ್ರ ನಾನು ಟೆನ್ಷನ್ ಫ್ರೀ ಆಗಿರ್ತಾನೆ. ಈ ಮಧ್ಯದಲ್ಲಿ ನಾನು ಇಲ್ಲಿ ಸಮಾಧಾನ ಪಡಿಸಿಕೊಂಡು ಹೋಗುವಾಗ ಇಲ್ಲಿ ಎಷ್ಟೋ ಕೂತ್ಕೊಳ್ಳಿ ಹೇಳಿದ್ರೆ ಯಾವಾಗ ಒಂದೊಂದು ಮಾತು ಸ್ಪಾಂಟೇನಿಯಸ್ ಆಗಿ ಬರುವಂತದ್ದು, ಉದ್ದೇಶಪೂರ್ವಕ ಅಂತ ಅಲ್ಲ, ಸ್ಪಾಂಟೇನಿಯಸ್ ಆಗಿ ಒಂದೊಂದು ಮಾತು ಇವತ್ತು ಬರುವಂತದ್ದು ಆ ಒಂದು ಕಾಲಘಟ್ಟಕ್ಕೆ ಸಂಬಂಧಪಟ್ಟ ಕೈಯಲ್ಲಿ ಕಬ್ಬಣ ಕೊಟ್ಟಿದ್ದೀರಿ ಸರ್ ಸ್ಪೀಕರ್ ಆಗಿದ್ದ. ಹಾಗೆ ಅದು ಒಬ್ಬರಿಗೆ ಕೊಟ್ಟಾಗ್ತಾನೆ ಎಲ್ಲರಿಗೂ ಬರ್ತದೆ, ಒಬ್ಬರಿಗೆ ಅಂತಲ್ಲ. ಆ ರೀತಿ ಮಾಡಿದ್ರೆ ಅದು ಎಲ್ಲರಿಗೆ ಅನುಕೂಲ ಬೇಕಂತ ಅರ್ಥ ಅಷ್ಟೇ ಇದಕ್ಕೆ.